ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಪೈಸ್ ಅಂಡ್ ಲೈಸ್ ಕಿಚನ್. ಇವತ್ತು ನಾವು ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಗ್ರೀನ್ ಶಾಲೋ ಫ್ರೈಡ್ ಚಿಕನ್ ಟ್ರೈ ಮಾಡೋಣ. ಮೊದಲಿಗೆ ನಾವಿವಾಗ ಜಾರಲ್ಲಿ 1 ಇಂಚು ಶುಂಠಿ, 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಮತ್ತು ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಪೆಪ್ಪರ್, ಮತ್ತು ಅರ್ಧ ಇಂಚು ಚಕ್ಕೆ, ಮತ್ತು 3 ಇಂದ 5 ಲವಂಗ, ಕೊನೆಗೆ 6 ಇಂದ 7 ಎಸಳು ಬೆಳ್ಳುಳ್ಳಿ, ಅಂದರೆ ಬಿಡಿಸಿದ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಡಿ. ಗ್ರೈಂಡ್ ಮಾಡಾದ್ಮೇಲೆ ನಮಗೆ ಹೀಗೆ ಬರುತ್ತೆ. ಮಸಾಲ ಬಂದ್ಬಿಟ್ಟು ಒಂದು ಸೈಡಲ್ಲಿ ಇಡೋಣ. ಇವಾಗ ನಾವು ಚಿಕನ್ಗೆ ಮ್ಯಾರಿನೇಷನ್ಗೆ ಅಂತ ಮಸಾಲ ರೆಡಿ ಮಾಡೋಣ. ಇವಾಗ ಒಂದು ಬೌಲಲ್ಲಿ ಚಿಕನ್ ನಾನು ಎತ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಟ್ಯೂಮರಿಕ್ ಪೌಡರ್, ಮತ್ತು 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್, ಸ್ಪೈಸ್ ಟಾಲರೆನ್ಸ್ ಹೇಗಿದಾಗ ಹಾಕ್ಕೊಳ್ಳಿ, ಮತ್ತು 1 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ, ಮತ್ತು ಸ್ವಲ್ಪ ಅಡುಗೆ ಎಣ್ಣೆ. ಅದಾದಮೇಲೆ ನಾನು ಒಂದು ಮೊಟ್ಟೆ ಎತ್ಕೊಂಡಿದ್ದೇನೆ. ಅದಾದಮೇಲೆ ನಾನು ಸ್ವಲ್ಪ ಮೊಸರು ಎತ್ಕೊಂಡಿದ್ದೇನೆ. ಮತ್ತು ಮಿಕ್ಸ್ ಮಾಡಿರುವ ಅಂದರೆ ಗ್ರೈಂಡ್ ಮಾಡಿರುವ ಮಸಾಲ ಬಂದ್ಬಿಟ್ಟು ಇಲ್ಲಿ ಆ್ಯಡ್ ಮಾಡಿ. ಇದು ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಹೀಗೆ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸೊ ದಟ್ ಎಲ್ಲ ಚಿಕನ್ ಪೀಸಸ್ ಬಂದ್ಬಿಟ್ಟು ಮಸಾಲ ಬಂದ್ಬಿಟ್ಟು ತಾಗಬೇಕಲ್ಲ, ಸೊ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ನಾವು ಇಲ್ಲಿ 2 to 3 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲೋರ್, ಅದಾದಮೇಲೆ 2 to 3 ಟೇಬಲ್ ಸ್ಪೂನ್ ಆಫ್ ಕಡಲೆ ಹಿಟ್ಟು ಎತ್ಕೊಂಡಿದ್ದೀವಿ. ಆಮೇಲೆ ಹಾಫ್ ಲೆಮನ್ ಜ್ಯೂಸ್ ಹಾಕಬೇಕು. ಈಗ ಇದಾದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದ್ಮೇಲೆ 1 ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಸೈಡಲ್ಲಿ ಇಟ್ಬಿಟ್ಬಿಡಿ. ಫೈನಲಿ ನಾವಿವಾಗ ಮ್ಯಾರಿನೇಟ್ ಮಾಡುವ ಚಿಕನ್ ಬಂದ್ಬಿಟ್ಟು ಶಾಲೋ ಫ್ರೈ ಮಾಡೋಕ್ಕೆ ಹೋಗೋದ. ಸೊ ಇವಾಗ ನಾನು ಇಲ್ಲಿ ಪ್ಯಾನಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಅದು ಹೀಟ್ ಆಗಲಿ. ಅದಾದಮೇಲೆ ನಿಧಾನ ಆಗಿ ಒಂದೊಂದು ಚಿಕನ್ ಪೀಸ್ ಬಂದ್ಬಿಟ್ಟು ಶಾಲೋ ಫ್ರೈ ಮಾಡ್ತಾ ಇರಬೇಕು. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೇನೆ ಒಂದೊಂದು ಪೀಸ್ ಬಂದ್ಬಿಟ್ಟು ನಾವು ಹಾಕ್ತಾ ಇದ್ದೇವೆ ಇಲ್ಲಿ ಚಿಕನ್ ಪೀಸು. ಮೇಕ್ ಶೋರ್ ದಟ್ ನೀವು ಚಿಕನ್ ಬಂದ್ಬಿಟ್ಟು 2 ಸೈಡ್ ಫ್ರೈ ಮಾಡಬೇಕು, ಅವಾಗ ಮಾತ್ರ ಬೇಗ ಒಳಗಡೆ ಕುಕ್ ಆಗುತ್ತೆ. ಸೊ ಇವಾಗ ನಾವು ಬಂದ್ಬಿಟ್ಟು ಲಿಡ್ ಬಂದ್ಬಿಟ್ಟು ಕ್ಲೋಸ್ ಮಾಡೋಣ. ಫೈನಲಿ ಗೈಸ್, ಗ್ರೀನ್ ಶಾಲೋ ಫ್ರೈಡ್ ಚಿಕನ್ ರೆಡಿ ಆಗಿದೆ. ಇಟ್ಸ್ ರೆಡಿ ಟು ಟೇಸ್ಟ್. ಎಂಜಾಯ್. Thank you for cooking with us today. Subscribe to our channel and join the kitchen family for more recipes and videos.